ಚಿಕ್ಕಮಗಳೂರಿಂದ ಬಂದಿದೆ ಗಾಡಿ ಸೇಫ್ ಆಗಿ. 1.2 ಲಕ್ಷ ಖರ್ಚಾಗ್ಬಿಡ್ಲಿ ಗುರು, ಈ ಗಾಡಿನ ರೆಡಿ ಮಾಡ್ಸೇ ತೀರೋದು. ಗಾಡಿ ಬಗ್ಗೆ ಏನು ಹೇಳಿ, ಹೋಂಡಾ ಇಸ್ ಬೆಸ್ಟ್. ನೀವು ಈ ಗಾಡಿ ಓಡಿಸಿದಿರಾ? ಹೆಲ್ಮೆಟ್ ಇದೆಯಾ ನಮ್ಮನೆ? ಹೆಲ್ಮೆಟ್ ಇಸ್ಕೊಂಡು ಒಂದು ರೌಂಡ್ ಹೋಗ್ಬಿಟ್ಟು ಬನ್ನಿ. ಓ ವಿಕ್ಕಿ ಹಾಯ್, ನೀನು ಓಡಿಸಿಲ್ಲ ಅಲ್ವಾ? ಒಂದು ರೌಂಡ್ ಔಟ್ ಬಾ. ಓ ಸರ್, ನೀವು ಓಡಿಸಿಲ್ಲ ಅಲ್ವಾ? ಒಂದು ರೌಂಡ್ ಔಟ್ ಬನ್ನಿ. ನನ್ನ ನೆಕ್ಸ್ಟ್ ಕಾರು ಯಾವುದು ಅಂತ ಸುಮಾರು ಜನ ಕಾಮೆಂಟ್ ಅಲ್ಲಿ ಕೇಳ್ತಾ ಇದ್ರಿ. ಯೂಟ್ಯೂಬ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ 500K ಆದಾಗ ತೋರಿಸ್ತೀನಿ. ಈ ವಿಂಚು ಜಿಪ್ಸಿಯಲ್ಲಿತ್ತು, ಇವಾಗ ಬಿಚ್ಚಿಟ್ಟಿದ್ದೀನಿ. ಇನ್ನೊಂದು ಆಫ್ ರೋಡರ್ ಬಿಲ್ಡ್ ಆಗ್ತಿದೆ, ಅದಕ್ಕೆ ಫಿಟ್ ಮಾಡಬೇಕು ಅಂತ. 4R ತಗೊಂಡ್ಮೇಲೆ ನಾನು ಯಾವ ಗಾಡಿ ಓಡಿಸಿದ್ರು ನನಗೆ ಇಷ್ಟು ಮಜಾ ಬರ್ತಿರ್ಲಿಲ್ಲ. ಇದನ್ ಬಿಟ್ಟು ಇನ್ ಯಾವ ಗಾಡಿನೂ ಕೂಡ ತಗೋಬೇಕು ಅಂತ ನನ್ಗೆ ಅನಿಸ್ತಿರ್ಲಿಲ್ಲ. ಒಬ್ಬ ರೈಡರ್ಗೆ ಈ ಫೀಲಿಂಗ್ ಒಳ್ಳೇದಲ್ಲ ಗುರು. ಅದಕ್ಕೋಸ್ಕರ ಯಾವ್ದಾದ್ರು ಒಂದು ಗಾಡಿನ ಹುಡುಕಬೇಕು, ಅದು ನನ್ನ ಮನ್ಸಿಗೆ ಖುಷಿ ಕೊಡಬೇಕು, ಅವಾಗ ಲೈಫ್ ಬ್ಯಾಲೆನ್ಸ್ ಆಗುತ್ತೆ ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ನನಗೆ ಈ ಬುಕ್ ಸಿಕ್ತು. ಚಿಕ್ಕ ವಯಸ್ಸಲ್ಲಿ ನಾನು ಇದನ್ನ ಕಾರ್ಗಳದ್ದು ಗಾಡಿಗಳದ್ದು ಫೋಟೋ ಕಟ್ ಮಾಡಿ ಅಂಟಿಸ್ಕೊಳಕ್ಕೆ ಯೂಸ್ ಮಾಡ್ತಾ ಇದ್ದೆ. ಅದನ್ನ ನೋಡ್ಕೊಂಡು ಕೂತಾಗ ನನಗೆ ಕಾಣಿಸಿದ ಗಾಡಿ CBR 250R. ಇವಾಗ ಕಾಸ್ ಮಾಡಿ ಒಂದ್ ಗಾಡಿನ ನೋಡಿ ಇಷ್ಟಪಟ್ಟು ತಗೊಳೋದ್ ಬೇರೆ ಆದ್ರೆ, ಕಾಸ್ ಇಲ್ದಿರೋ ಟೈಮಲ್ಲಿ ಚಿಕ್ಕ ವಯಸ್ಸಿಂದ ಕನ್ಸ್ ಕಾಣ್ಕೊಂಡು ಅಯ್ಯೋ ತಗೊಳಕ್ ಆಗಿಲ್ವಲ್ಲ ಅಂತ ಎಷ್ಟೊಂದ್ ಗಾಡಿಗಳನ್ನ ಬಿಟ್ಬಿಟ್ಟಿರ್ತೀವಿ. ಆ ತರ ಗಾಡಿಗಳನ್ನ ತಗೊಳೋದ್ರಲ್ಲಿ ಬೇರೆನೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಒಂದಾನೊಂದು ಟೈಮಲ್ಲಿ ನನಗ್ ಮಾತ್ರ ಅಲ್ಲ, ನಿಮ್ಮಲ್ಲಿ ಸುಮಾರು ಜನಕ್ಕೆ CBR 250R ಕೀನ ಕೈನಲ್ಲಿ ಹಿಡ್ಕೋಬೇಕು ಅನ್ನೋಂತ ಕನ್ಸಿರುತ್ತೆ. ಕೀ ಜೊತೆಗೆ ಗಾಡಿನೂ ಇದ್ರೆ ಏನ್ ಸಗದಾಗಿರುತ್ತಲ್ವಾ ಗುರು. ನಮಸ್ಕಾರ, ಆರಾಮಾ? ಏನ್ ಬೈದ್ರು ಪಾರ್ಟ್ಸ್ ಮುಕ್ಳರೆ ರೇಟು? ಈ ಗಾಡಿನ ತಗೊಂಡು ರೆಡಿ ಮಾಡಿಸೋ ಟೈಮಲ್ಲಿ ನನ್ಗೆ ಗೊತ್ತಿತ್ತು ಇದಕ್ಕೆ ಪಾರ್ಟ್ಸ್ ಗಳು ಸಿಗೋದಿಲ್ಲ ಅಂತ. ಸಿಕ್ಕಿದ್ರು ತುಂಬಾ ಎಕ್ಸ್ಪೆನ್ಸಿವ್ ಆಗಿರುತ್ತೆ ಅಂತ. ಎಕ್ಸ್ಪೆನ್ಸಿವ್ ಆಗಿದ್ರು ತರ್ಸಕ್ಕೆ ತುಂಬಾ ಟೈಮ್ ಆಗುತ್ತೆ ಅಂತ. ಆದ್ರೆ ಅದ್ರ ಜೊತೆಗೆ ನನಗೆ ಇನ್ನೂ ಒಂದು ವಿಷಯ ಗೊತ್ತು, ಹೋಂಡಾ ಪಾರ್ಟ್ಸ್ ಗಳು ಫೇಲ್ ಆಗೋದಿಲ್ಲ ಅಂತ. ಅದಕ್ಕೋಸ್ಕರ ನಾವು ಫಸ್ಟ್ ಜನರೇಷನ್ CBR ಗಾಡಿನ ತಗೊಂಡು, ಆಕ್ಚುಲಿ ಇದು 4 ವರ್ಷ ನಿಂತಿತ್ತು, ಅದನ್ನ ತಗೊಂಡು ಈಗ ನಾವು ರನ್ನಿಂಗ್ ಕಂಡೀಷನ್ ಗೆ ತಂದಿದೀವಿ. ನಮ್ಮ ಹೊಸ ಗಾಡಿ ಅಂತ ಹೇಳಕ್ಕಾಗಲ್ಲ, ಹಳೇದೇನೆ, ಆದ್ರೆ ಹೊಸದಾಗಿ ಪುನರ್ಜನ್ಮ ತಗೊಂಡಿರುವಂತ ಗಾಡಿ CBR 250R. ಮ್ಯೂಸಿಕ್ ಎಂತ ಬಿಸ್ಲು ಗುರು, ಸನ್ಲೈಟ್ ಕಣ್ಣು ಕುಕ್ತಾ ಇದೆ. ಲುಕ್ಸ್ ಆರ್ ಸಬ್ಜೆಕ್ಟಿವ್ ಅಂತ ಹೇಳ್ತಾರೆ. ಹಂಗಂದ್ರೆ ಒಬ್ರಿಗೆ ಇಷ್ಟ ಆಗೋದು ಇನ್ನೊಬ್ರಿಗೆ ಇಷ್ಟ ಆಗಲ್ಲ ಅಂತ. ಹೋಂಡಾ CBR ನ ಇಷ್ಟ ಪಡದೇ ಇರೋರು ಒಂದ್ಸಲ ಕಂಟೆಸ್ಟ್ ಮಾಡಿಸ್ಕೋಬೇಕು. ಆಹಾ, ಬ್ರೇಕ್ ಏನ್ ಕ್ರೇಜಿ ಇದೆ ಗುರು ಇದ್ರಲ್ಲಿ. ನಾನು ಬುಲೆಟ್ ಆಗಿದ್ರೆ ಎಷ್ಟೊತ್ತಿಗೆ XUV ಒಳಗೆ ಹೋಗ್ಬಿಡ್ತಾ ಇದ್ದೆ. ಖತಮ್. ವೈಬ್ರೇ ಬ್ರೇಕಿಂಗ್ ಕೊಟ್ಟಿದ್ದಾರೆ. ಇದ್ರ ವೀಲ್ ಅಲ್ಲಿ ಸಿಲ್ವರ್ ಕಲರ್ ಹಾಕಿದ್ದಾರೆ. ಪ್ರಾಪರ್ ಒಂದು ಜಾಪನೀಸ್ ಗಾಡಿ ಹೆಂಗ್ ಕಾಣ್ಬೇಕು ಹಂಗ್ ಕಾಣದ್ ಗುರು ಇದು. ಈ ಪರ್ಟಿಕ್ಯುಲರ್ ಗಾಡಿಯಲ್ಲಿರುವಂತ ECU ನಲ್ಲಿ ಅವಾಗ್ಲೇನೆ ಕ್ಲೋಸ್ ಲೂಪ್ ಸಿಸ್ಟಮ್ ಇತ್ತು. ಇವಾಗ ಬರ್ತಿರೋಂತ ಹೊಸ ಗಾಡಿಗಳಿಗೂ ಟಕ್ಕರ್ ಕೊಡುವಂತ ಒಂದು ಗಾಡಿ ಅಂದ್ರೆ ಇದೇನೆ. 2011-12 ಅಲ್ಲಿ ಯಾರ್ಯಾರು ಈ ಗಾಡಿನ ಹೊಸದಾಗಿ ಶೋರೂಮ್ ಇಂದ ತಗೊಂಡಿದ್ದೀರಾ, ನಿಮ್ನೆಲ್ಲಾ ನೋಡಿದ್ರೆ ನನಗೆ ಇವತ್ತು ಹೊಟ್ಟೆ ಕಿಚ್ಚಾಗುತ್ತೆ. ಹೆಂಗಿರ್ಬೋದಲ್ವಾ ಆ ಫೀಲಿಂಗು, ಈ ಕೀನ ಈ ಗಾಡಿನ 15 ವರ್ಷದ ಮುಂಚೆ ಇಟ್ಕೊಳ್ಳೋದಕ್ಕೆ. ಈ ಗಾಡಿ ರಿವ್ಯೂ ನಾನು 2 ವರ್ಷದ ಮುಂಚೆ ಆಲ್ರೆಡಿ ಮಾಡಿದೀನಿ. ಅವಾಗ್ಲೂ ನನಗೆ ಇದ್ದಿದ್ ಒಂದೇ ಡೌಟ್ ಏನು ಅಂದ್ರೆ, ಏನಕ್ಕೆ ಈ ಗಾಡಿಗಳು ನಮ್ ದೇಶದಲ್ಲಿ ಇವಾಗ ಬರ್ತಾ ಇಲ್ಲ, ಏನಕ್ಕೆ ಡಿಸ್ಕಂಟಿನ್ಯೂ ಆಗೋಗಿತ್ತು ಅಂತ. ಇವತ್ಗೂ ನನಗೆ ಸುಮಾರು ಜನ ಕೇಳ್ತಾರೆ, ಏನಕ್ಕೆ ಹೋಂಡಾದವರು CBR 250 ನ ನಿಲ್ಸಿದ್ರು ಅಂತ. ನಾವೆಲ್ಲ ಹೇಳ್ಬೋದು, ಅವಾಗ ಗಾಡಿ ಎಕ್ಸ್ಪೆನ್ಸಿವ್ ಆಗಿತ್ತು, ಸರ್ವಿಸ್ ಎಕ್ಸ್ಪೆನ್ಸಿವ್ ಆಗಿತ್ತು, ಸ್ಪೇರ್ ಎಕ್ಸ್ಪೆನ್ಸಿವ್ ಆಗಿತ್ತು, ಡಿಸೈನ್ ಅಲ್ಲಿ ಅಪ್ಡೇಟ್ ಇರಲಿಲ್ಲ, ಫೀಚರ್ಸ್ ಅಷ್ಟು ಚೆನ್ನಾಗಿರ್ಲಿಲ್ಲ, ಇದಕ್ಕಿಂತ ಇನ್ನೂ ಒಳ್ಳೆ ಗಾಡಿಗಳು ಮಾರ್ಕೆಟ್ ಅಲ್ಲಿ ಸಿಗ್ತಿದೆ ಅಂತ. ಆದ್ರೆ ಇವತ್ತು 2026 ಅಲ್ಲಿ ನಾವು ನೋಡಿದ್ರೆ, ನಾವು ಅವಾಗ ಏನೇನೆಲ್ಲ ಕಂಪ್ಲೇಂಟ್ ಮಾಡಿದ್ವಿ ಅದೇ ಇವಾಗ ಒಂದು ನೀಡ್ ಆಗ್ಬಿಟ್ಟಿದೆ. ಸರ್ವಿಸ್ ಕಾಸ್ಟ್ ಜಾಸ್ತಿ ಆದ್ರೂ ಪರವಾಗಿಲ್ಲ, ಸ್ಪೇರ್ ಸಿಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ. ಹೊಸ ಗಾಡಿಗಳು ಬರ್ತಾ ಇರೋಂತ ಜಾತ್ರೆ ಲುಕ್ ಗೆ ಕಂಪೇರ್ ಮಾಡಿದ್ರೆ CBR 250 ಹಂಗೆ ಕಾಣುವಂತ ಒಂದು ಗಾಡಿ ನಮ್ ದೇಶದಲ್ಲಿ ರಿಲೀಸ್ ಆದ್ರೆ ಸಾಕು, ಅದನ್ನೇ ತಗೊಂಡ್ಬಿಡ್ತೀವಿ ಅಂತ ಎಷ್ಟೊಂದ್ ಜನ ಕಾಯ್ತಾ ಇದಾರೆ. ಯಾರು ಬೇಕಾದ್ರೆ ಬರ್ಲಿ, ಇವನೊಬ್ಬ ಬೇಡ ಮಾರ್ರಿ. ಹೆಂಗಿದೆ ಹಿಂಗ ಅನ್ಸಂಗೆ ಇಲ್ಲ, ಇದು ಅಷ್ಟು ಹಳೇದಂತಂದು. ನಾನು ನಾಟ್ ಓನ್ಲಿ 2026 ಗುರು, ಇನ್ನು 50 ವರ್ಷ ಆದ್ರೂ ಕೂಡ CBR 250R ಅನ್ನುವಂತ ಗಾಡಿ ನಮ್ಮ ದೇಶಕ್ಕೆ ರೆಲೆವೆಂಟ್ ಆಗೇ ಇರುತ್ತೆ. ನಮ್ಮ ದೇಶದ ಮಣ್ಣು ಮೇಲೆ ಓಡಾಡಿರೋಂತ ಒನ್ ಆಫ್ ದ ಬೆಸ್ಟ್ ಮೋಟರ್ ಸೈಕಲ್ ಅಂದ್ರೆ CBR 250. ಏನು ಒಂದೊಂದಾಗಿ ನನ್ ಗಾಡಿಗಳು ತಗೋಬೇಕಾದ್ರೆ ಕಾಮೆಂಟ್ ಬರ್ತಾ ಇರೋದು, ಯಾವ್ದಾಗ ತುಕಾಲಿ ಗಾಡಿಗಳನ್ನ ತಂದ್ಬಿಡ್ತೀಯಾ, ಹೈಪ್ ಕೊಡ್ತೀಯಾ ಅಂತ. ನೀವೆಲ್ಲ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ನೋಡ್ಕೊಂಡು ಬೆಳೆದವರು. ನಾವು ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಇಲ್ಲದೆ ಇರೋ ಟೈಮಲ್ಲಿ ಈ ತರ ಗಾಡಿಗಳನ್ನ ಕನ್ಸಲ್ ನೋಡ್ಕೊಂಡು ಬೆಳೆದವರು. ನಿಮ್ಗೆ ರಿಯಲ್ ಲೆಜೆಂಡ್ ಗಳು ಯಾರು, ರಿಯಲ್ OGಗಳು ಯಾರು ಅಂತ ಗೊತ್ತಾಗ್ಬೇಕು ಅಂದ್ರೆ ಇನ್ಸ್ಟಾಗ್ರಾಮ್ ರೀಲ್ ತೆಗೆದ್ ನೋಡ್ಬೇಡಿ, ಇತಿಹಾಸ ತೆಗೆದ್ ನೋಡಿ. ಹೊಸ ಜನರೇಷನ್ ಗಾಡಿಗಳ ಮುಖಕ್ಕೆ ಒಂದು ಹಾರ್ಡ್ ಸ್ಲ್ಯಾಪ್ ಕೊಡುವಂತ ಬೈಕ್ ಇದು. ಹೊಸದಾಗಿ ಯಾವ್ಯಾವ ಗಾಡಿಗಳು ಬರ್ತಾ ಇದೆ, ಈವನ್ ಹೋಂಡಾ ಗಾಡಿಗಳೇ ಹೊಸದಾಗಿ ಯಾವ್ದಾವ್ದು ಬರ್ತಾ ಇದೆ, ಎಲ್ಲ ಇದ್ರ ಕಾಲ್ ಸಂದಿಲ್ ಒಂದ್ಸಲ ನುಗ್ಗು.
CBR 250 ಡಿಸೈನ್ ಇನ್ಸ್ಪೈರ್ ಆಗಿರೋದು ಹೋಂಡಾ VFR 1200 ಇಂದ. ಅದೊಂದು V4 ಸೂಪರ್ ಬೈಕ್ ಗುರು. ಆ ಟೈಮಲ್ಲಿ ಆ ಗಾಡಿ ಹೆವಿ ಎಕ್ಸ್ಪೆನ್ಸಿವ್ ಆಗಿತ್ತು. ಅದನ್ನ ತಗೋತಿದ್ದವರು ಆಕ್ಚುಯಲ್ ಮೋಟರ್ ಸೈಕ್ಲಿಂಗ್ ಬಗ್ಗೆ ಗೊತ್ತಿದ್ದವರು. ನಿಮ್ಗೆಲ್ಲ ನಾನು ಮುಂಚೆ ಒಂದ್ಸಲ ಕತೆ ಹೇಳಿದ್ದೆ, ನಾನು ಹಯಾಬೂಸಾ ತಗೊಂಡಿದ್ದು ಸವಾರಿ ಸಿನಿಮಾ ನೋಡಿ ಅಂತ. ಸವಾರಿ ಸಿನಿಮಾದಲ್ಲಿ ಇದ್ದಂತ ಹೀರೋ ರಘು ಮುಖರ್ಜಿ ಏನಿದ್ದಾರೆ, ಅವರು ಪರ್ಸನಲ್ ಆಗಿ ಯೂಸ್ ಮಾಡ್ತಾ ಇದ್ದು VFR 1200R ಗಾಡಿನ. ಇದ್ರ ಡಿಸೈನ್ ಎಷ್ಟು ಟೈಮ್ಲೆಸ್ ಆಗಿದೆ ಅಂದ್ರೆ ಇವತ್ತಿಗೂ ಗಾಡಿ ಬಗ್ಗೆ ಗೊತ್ತಿಲ್ಲದೆ ಇರೋರಿಗೆ ಇದನ್ನ ತೋರಿಸಿದ್ರೆ ಇವಾಗ ಒಂದ್ ವಾರದ ಮುಂಚೆ ಡಿಸೈನ್ ಮಾಡಿದಾರೇನೋ ಅಂತ ಹೇಳ್ತಾರೆ. CBR 250R ಅನ್ನೋ ಹೆಸರು ಬಂದಿದ್ದು ದ ಲೆಜೆಂಡರಿ CBR 250RR ಇಂದ. ಅದೊಂದು 4 ಸಿಲಿಂಡರ್ ಸೂಪರ್ ಬೈಕ್ ಗುರು. ಆದ್ರೆ ಮಾಸ್ ಮಾರ್ಕೆಟ್ ಗೆ ಅಂತ ಬಿಡಬೇಕಾದ್ರೆ ಯುರೋಪಿಯನ್ ಕಂಟ್ರೀಸ್ ಅಲ್ಲಿ, ಅಮೆರಿಕನ್ ಕಂಟ್ರೀಸ್ ಅಲ್ಲಿ ಆ ಗಾಡಿಗಳನ್ನ ಅಫೋರ್ಡ್ ಮಾಡಕ್ ಆಗ್ತಿತ್ತು ಜನರಿಗೆ. ಆದ್ರೆ ಏಷಿಯನ್ ಕಂಟ್ರೀಸ್ ಅಲ್ಲಿ ಅದು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿತ್ತು. ಈ ದೇಶಗಳಿಗೋಸ್ಕರ ಸ್ಪೆಸಿಫಿಕ್ ಆಗಿ ಡಿಸೈನ್ ಮಾಡಿದಂತ ಗಾಡಿ CBR 250R. ಅದು ನಮ್ಮ ದೇಶದವ್ರಿಗೆ ಅವಾಗಿನ ಟೈಮ್ ಅಲ್ಲಿ ಅಫೋರ್ಡೆಬಲ್ ಅಂತ ಅನ್ನಿಸ್ಲಿಲ್ಲ. ಏನಕ್ಕೆ ಅಂದ್ರೆ ಈ ಗಾಡಿ ಬಂದಾಗ ಇದ್ರ ಆನ್ ರೋಡ್ ರೇಟ್ ನಮ್ಮ ಮೈಸೂರಲ್ಲಿ ಹತ್ತತ್ರ 2 ಲಕ್ಷ. ಇವಾಗ 2 ಲಕ್ಷಕ್ಕೆ ನಿಮ್ಗೆ 150cc ಗಾಡಿ ಸಿಗದೆ ಹೆಚ್ಚು. ಆದ್ರೆ ನಮ್ಮ ಜನ ರೇಟ್ ನೋಡಿ ಈ ಗಾಡಿನ ಟೆಸ್ಟ್ ರೈಡ್ ಮಾಡಕ್ ಹೋಗ್ಲಿಲ್ಲ. ಇನ್ನೊಂದಷ್ಟು ಜನ ನನಗೆ ಹೋಂಡಾ CBR 250ನೇ ಬೇಕು, ಇದೇ ಗಾಡಿ ತಗೋತೀನಿ ಅಂತ ಯಾರ್ಯಾರು ತಗೊಂಡ್ರು ಇವತ್ತಿಗೂ ಒಂದು ಪೈಸಾ ರಿಗ್ರೆಟ್ ಮಾಡೋದಿಲ್ಲ ಗುರು. ಓಡಿಸಿದೆ ಮಾತ್ರ. ಇನ್ನು ನನ್ನ ಗಾಡಿ ತಗೊಂಡು 1.5 years ಆಗಿದೆ. ಅದು ಗೇರ್ ಬಾಕ್ಸ್ ಪ್ರಾಬ್ಲಮ್ ಇದೆ. ಇದಿನ್ನು ಗೇರ್ ಮಾತ್ರ ಹೆವಿ ಸ್ಮೂತ್ ಆಗಿದೆ. ಈ ಬಟನ್ ಗಳೆಲ್ಲ ಎಷ್ಟು ವರ್ಷ ಆದ್ರೂ ಹೆಂಗಿದೆ ನೋಡಿ. ಕಾರ್ಗಳಲ್ಲಿ ಟೊಯೋಟಾ ಹೆಂಗೋ, ಗಾಡಿಗಳಲ್ಲಿ ಹೋಂಡಾ ಹಂಗೆ. ಈ ಟೊಯೋಟಾ ಕಾರ್ಗಳು, ಹೋಂಡಾ ಗಾಡಿಗಳು ಎಲ್ಲ ಸ್ಟಾರ್ಟಿಂಗ್ ಅಲ್ಲ ಏನಕ್ಕೆ ಅಷ್ಟು ಎಕ್ಸ್ಪೆನ್ಸಿವ್ ಆಗಿರುತ್ತೆ ಅಂದ್ರೆ, ಬೇರೆ ಕಂಪ್ನಿ ಶೋರೂಮ್ಗಳು ಗಾಡಿಗಳನ್ನ, ಕಾರ್ಗಳನ್ನ ಸೇಲ್ ಮಾಡಿ ಸರ್ವಿಸ್ ಅಲ್ಲಿ ಕಾಸು ಹೊಡಿತಾರೆ. ಈ ಹೋಂಡಾ ಗಾಡಿಗಳು, ಟೊಯೋಟಾ ಕಾರ್ಗಳು ಸರ್ವಿಸ್ಗೆ ಬರಲ್ವಲ್ಲ ಗುರು, ಅದಕ್ಕೆ ಸ್ಟಾರ್ಟಿಂಗ್ ಅಲ್ಲೇ ಕಾಸು ಹೊಡಿತಾರೆ. ನಾನು ಯೂಟ್ಯೂಬ್ ಅಲ್ಲಿ CBR 250 ನ ರಿವ್ಯೂ ಮಾಡಿದಾಗ ನನ್ಗೆ ಆಸೆ ಆಗೋಗಿತ್ತು. ಎಷ್ಟೊಂದ್ ಜನ ತತ್ವಜ್ಞಾನಿಗಳು ಹೇಳ್ತಾರೆ ಜೀವನದಲ್ಲಿ ಒಂದೇ ಸಲ ಲವ್ ಆಗೋದು ಅಂತ. ಅದು ಮೋಸ್ಟ್ಲಿ ನನ್ನ ವಿಷಯದಲ್ಲಿ ತಪ್ಪು ಅನ್ಸುತ್ತೆ. ಪ್ರತಿದಿನ ನಾನೊಂದು ಹಳೆ ಗಾಡಿಗಳನ್ನ ಓಡಿಸಿದಾಗ್ಲೂ ನನ್ಗೆ ಅದ್ರ ಮೇಲೆ ಲವ್ ಆಗ್ತಾ ಇದೆ. ಅವಾಗ ಮಾರ್ಕೆಟ್ ಅಲ್ಲಿ ತುಂಬಾ ಚೆನ್ನಾಗಿರೋ ಗಾಡಿಗಳು 80,000, 90,000, 1 ಲಕ್ಷ ಎಲ್ಲ ನಡೀತಾ ಇತ್ತು. ಒಂದ್ಸಲ ಕಾರ್ ಫಾರ್ಮರ್ಸ್ ಗರಾಜ್ ಹೋದಾಗ, ಇವಾಗ ಅದು ಪವರ್ ರ್ಯಾಡ್ ಅಂತ ಆಗಿದೆ, ಆ ಗರಾಜ್ ಅಲ್ಲಿ ಈ ಗಾಡಿನ ನೋಡಿದ್ದು. 4 ವರ್ಷದಿಂದ ಇದನ್ನ ಆನ್ ಮಾಡಿಲ್ಲ. ಇದ್ರ ಕೀ ಎಲ್ಲಿದೆ ಅಂತಾನು ಗೊತ್ತಿರ್ಲಿಲ್ಲ. ಎಂಜಿನ್ ಅಲ್ಲಿ ಒಂದು ಡ್ರಾಪ್ ಆಯಿಲ್ ಇರಲಿಲ್ಲ. ಇದನ್ನ ರೆಡಿ ಮಾಡಿಸೋ ಕಾಸ್ಗೆ ಶೋರೂಮ್ ಅಲ್ಲಿ ಹೊಸ ಗಾಡಿ ಬರುತ್ತಲ್ಲ ಅಂತ ಇಗ್ನೋರ್ ಮಾಡ್ಬಿಡಿದ್ವಿ. ಯಾವ್ದಾದ್ರು ರನ್ನಿಂಗ್ ಗಾಡಿ ತಗೊಳ್ಳೋಣ, ಇದನ್ನ ಡೋನರ್ ಗಾಡಿಯಾಗಿ ಇಟ್ಕೊಳ್ಳೋಣ ಅಂತ. ರ್ಯಾಂಡಮ್ ಆಗಿ ಒಂದ್ ವಾರದ ಮುಂಚೆ ನಮ್ಗೆ ಅನ್ಸಿದ್ದು, ನಮ್ ಗರಾಜ್ ಅಲ್ಲಿ ಆಲ್ರೆಡಿ ಸೈಕ್ ಆಗಿರುವಂತ ಗಾಡಿಗಳಿದೆ, ಅದ್ರಲ್ಲಿ ಏನಕ್ಕೆ ಈ ಗಾಡಿನ ನಿಲ್ಲಿಸಬಾರ್ದು ಅಂತ ಮಧುಬೈ ಹತ್ರ ಎತ್ಕೊಂಡು ಹೋಗಿ ರೆಡಿ ಮಾಡಿಸಿದ್ದು. ಟ್ಯಾಂಕ್ ಅಲ್ಲಿ ಇಂಜೆಕ್ಟರ್, ಪಂಪು ಎಲ್ಲ ಬ್ಲಾಕ್ ಆಗಿತ್ತು. ಪ್ಯಾಡ್ಗಳೆಲ್ಲ ಚೇಂಜ್ ಮಾಡಿ ಯಾವುದೇ ಗಾಡಿ ಆಗಲಿ 6 ತಿಂಗಳಲ್ಲಿ ನಿಂತ್ರೆ ಗೇರ್ ಹಾರ್ಡ್ ಬಂದ್ಬಿಡುತ್ತೆ. ಗೇರ್ ಹಾರ್ಡ್ ಆಗಲಿ, ಶಿಫ್ಟಿಂಗ್ ಪ್ರಾಬ್ಲಮ್ ಆಗಲಿ, ಏನಿಲ್ಲ ರೈಸ್ ಆಗೋ ಕಂಪ್ಲೇಂಟ್ ಆಗಲಿ, ಒಂಚೂರು ಪ್ರಾಬ್ಲಮ್ ಇಲ್ಲ. ಗಾಡಿ ಫಸ್ಟ್ ಕ್ಲಾಸ್ ಆಗೈತೆ. ಎಸ್, ಯಾರಿಗಾದ್ರೂ 2 ವೀಲರ್ ರೆಡಿ ಆಗಬೇಕು, RX ಆಗಿರಲಿ, ಬುಲೆಟ್ ಆಗಿರಲಿ, ಬರಬೇಕು ಅಂದರೆ TK ಲೇಔಟ್ ಹತ್ರ ಬನ್ನಿ. ಅಂಗಾದ ಬೈಕ್ ಪಾಯಿಂಟ್ ಅಂತ, ಮಧು ಅಂತ ಇವ್ರ ಹೆಸರು, ಇವ್ರ ನಂಬರ್ ಹಾಕಿರ್ತೀವಿ, ಕಾಲ್ ಮಾಡ್ಕೊಂಡು ಬನ್ನಿ. ಅನ್ಸುತ್ತಾ ಗುರು 4 ವರ್ಷದಿಂದ ಇದು ಸುಮ್ಮನೆ ಕೂತಿತ್ತು ಅಂತ. ಶೋರೂಮ್ ಗಾಡಿ ತರ ಓಡ್ತಿದೆ. ಇಲ್ಲೊಂದಷ್ಟೆಲ್ಲ ಬಾಡಿ ಪ್ಯಾನಲ್ಸ್ ಗಳು ಮಿಸ್ಸಿಂಗ್ ಇದೆ. ನಾವು ಸೋರ್ಸ್ ಮಾಡ್ತಾ ಇದೀವಿ. ನಿಮ್ಗೇನಾದ್ರೂ ಗೊತ್ತು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, CBR ಪಾರ್ಟ್ಸ್ ಎಲ್ಲಿ ಸಿಗುತ್ತೆ ಅಂತ. ಇನಿಷಿಯಲ್ ಅಲ್ಲಿ ನಿಮ್ಗೆ ಅಷ್ಟು ಪವರ್, ಟಾರ್ಕ್ ಏನು ಫೀಲ್ ಆಗೋದಿಲ್ಲ. ಏನಕ್ಕೆ ಅಂದ್ರೆ ಇದ್ರಲ್ಲಿರುವಂತ ಕ್ಯಾರೆಕ್ಟರ್ ಬೆಳಕಕ್ಕೆ ಬರೋದೇನೆ 7,000, 8,000 RPM ಆದ್ಮೇಲೆ. ಅವಾಗ ಒಂದ್ ಲೆವೆಲ್ ಅಲ್ಲಿ ಮಜಾ ಕೊಡುತ್ತೆ ಇದು. ಒಬ್ಬ ಗಂಡಸನ್ ಮುಖದಲ್ಲಿ ನಗು ತರಿಸ್ಬೇಕು ಅಂದ್ರೆ ತುಂಬಾನೇ ಕಷ್ಟ ಗುರು. ಇಂಥ ಗಾಡಿಗಳ ಕೈಲಿ ಮಾತ್ರ ಸಾಧ್ಯ ಆಗೋದು. ಚರ್ಪಿ ಜಾಸ್ತಿ ಕೊಡಲೆ. ಇದ್ರ ಸ್ಟ್ಯಾಂಡರ್ಡ್ಸ್ ಯಾವ ರೇಂಜ್ ಅಲ್ಲಿ ಇತ್ತು ಅಂದ್ರೆ, ಜನ ಇದನ್ನ ನಿಂಜಾ 300ಗೆ, RC 390ಗೆ, ಇನ್ನು ಜಾಸ್ತಿ ಕೆಪಾಸಿಟಿ ಇರೋ ಗಾಡಿಗಳಿಗೆ, ಜಾಸ್ತಿ ಸಿಲಿಂಡರ್ ಇರೋ ಗಾಡಿಗಳಿಗೆ ಕಂಪೇರ್ ಮಾಡ್ತಾ ಇದ್ರು. ಲೆವೆಲ್ ಜಾಸ್ತಿ ಆದ್ರೆ ಹಾಗೇನೆ. ಈ ಒಂದು ವಾಚ್ ಕ್ಯಾರೆಕ್ಟರಿಸ್ಟಿಕ್ ಎಷ್ಟು ಬಿಲ್ಡ್ ಆಗೈತೆ ಅಂದ್ರೆ, ಇದನ್ನ ನೀವು ಹಿಂಗೆ ಯಾರೇ ಹಾಕೊಂಡಿದ್ರೆ ಟಿಪಿಕಲ್ ಕನ್ನಡಿಗ ಅವ್ರು ನೋಡಂತಿಲ್ಲ, ರಿಪ್ರೆಸೆಂಟ್ ಮಾಡ್ತೈತೆ ಇದು. ನಾನು ಇದನ್ನ ಆಕ್ಚುಲಿ ತಗೊಂಡೇ ಬಿಡ್ತಿದ್ದೆ. ನಿಮ್ಗೆ ಯೋಗ್ಯತೆ ಇಲ್ಲ ಬಿಡಿ ನಾನು ವಾಚ್ ಹಾಕಕ್ಕೆ. ಈಗ ನೀನ್ ಏನ್ ಮಾಡ್ತೀಯ ಅಂದ್ರೆ ಕೆರ ತಗೊಂಡು ನನಗೆ ಪಿಟ್ಸ್ ಬರೋರ್ಗೂ ಹೊಡಿತೀಯ. ನಾವಿವತ್ತು ಜಗನ್ ಮೋಹನ್ ಪ್ಯಾಲೇಸ್ ಬಂದಿದೀವಿ. ಇದು ಮೈಸೂರಲ್ಲಿದೆ. ಇದು ಆಕ್ಚುಲಿ ಒಂದು ಆರ್ಟ್ ಗ್ಯಾಲರಿ ಗುರು. ನಾನು ಏನಕ್ಕೆ ಇವತ್ತು CBR 250 ಎತ್ಕೊಂಡ್ ಬಂದೆ ಅಂದ್ರೆ, ಒಂದ್ಸಲ ಕೇಳಬೇಕಿತ್ತು ಇದನ್ನು ಮ್ಯೂಸಿಯಂ ಅಲ್ಲಿ ಇಡ್ತಾರ ಅಂತ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ರಸ್ತೆ ಕಾಮಗಾರಿಯಲ್ಲಿದೆ. ಬೈಕ್ ಎತ್ಕೊಂಡು ಹೋಗಿ ನೋಡೋಣ. ಈ ಕಡೆಯಿಂದ ಬರ್ಬೇಕಾ, ಆ ಕಡೆಯಿಂದ ಎಲ್ಲಾದ್ರೂ ಹೋಗ್ಬೋದಾ? ಹೋಗೋಣ, ಅದಕ್ಕೇನಂತೆ. ದೇಶಕ್ಕೆ 3 ಬಣ್ಣ, ನಾಡಿಗೆ 2 ಬಣ್ಣ, ಕರ್ನಾಟಕಕ್ಕೆ ಒಬ್ಬನೇ ಅಣ್ಣ, ಡಾಕ್ಟರ್ ಶಿವಣ್ಣ. ಕನ್ನಡದ ಮಣ್ಣಿನಲ್ಲಿ ಹುಟ್ಟಿರುವ ಕನ್ನಡಿಗ ಶಿವ ಶಿವ ಇವ ಶಿವ. ಸುಮಾರು ಜನ ವಾಬ್ಲಿಂಗ್ ನನ್ನ ಕೇಳಿರ್ತೀರಾ. ಇವತ್ತು ನಾನು ವಾಬ್ಲಿಂಗ್ ಅಂದ್ರೆ ಏನು ಅಂತ ತೋರಿಸ್ತೀನಿ ನೋಡಿ. ಕಾಣಿಸ್ತಿದ್ಯಾ? ನೋಡಿ ಇನ್ನೊಂದ್ಸಲ ಕರೆಕ್ಟ್ ಆಗಿ ತೋರಿಸ್ತೀನಿ ನೋಡಿ. ಕಾಣಿಸ್ಲಿಲ್ವಾ?
ಹೋಂಡಾ ಗಾಡಿಗಳಲ್ಲಿ ಎಲ್ಲಿ ಕಾಣುತ್ತೆ ಗುರು? ನೀವು ವಾಬ್ಲಿಂಗ್ ನೋಡ್ಬೇಕು ಅಂದ್ರೆ ರಾಯಲ್ ಎನ್ಫೀಲ್ಡ್ ತಗೊಳ್ಳಿ. ಸ್ವಲ್ಪ ಬಿಲ್ಡ್ ಮಿಟ್ಕೊಂಡು ಕೂತ್ಕೊಳ್ತೀಯಾ, ಇಲ್ಲ ಅಂದ್ರೆ ಆಂಟ್ ಕುಯ್ದು ಬಿಡ್ತೀನಿ. ನನಗೆ PUC ಅಲ್ಲೇನೆ ಗಾಡಿ ತಗೋಬೇಕು ಅನ್ನುವಂತ ಹುಚ್ಚು ಶುರು ಆಗ್ಬಿಡಿತ್ತು. ನಾನ್ ಗಲಾಟೆ ಮಾಡಿ ನಮ್ಮ ಅಪ್ಪನ ಶೋರೂಮ್ ಕರ್ಕೊಂಡು ಹೋಗಿ, ನೀವು ಗಾಡಿ ಕೊಡಿಸ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಬುಕ್ ಮಾಡ್ಬಿಟ್ಟು ಬರೋಣ ನಡೀರಿ ಅಂತ ಒಂದ್ ರೆಡ್ ವೈಟ್ R15 ಬುಕ್ ಮಾಡಿದ್ದೆ. ಇಲ್ಲೇ ಒಂದು KTM ಶೋರೂಮ್ ಇದೆ, ನೋಡಿ ಇಲ್ಲಿದೆ ಶೋರೂಮು. ಈ ಶೋರೂಮ್ ಅಲ್ಲಿ ಡ್ಯೂಕ್ 200 ಟೆಸ್ಟ್ ರೈಡ್ ಮಾಡಿದೆ. ಇದೇ ರೋಡ್ ಗುರು. ಹಿಂಗ್ ಹೋದೆ, ಇಲ್ಲಿ ಇಂಡಿಕೇಟರ್ ಹಾಕ್ದೆ, ಇಲ್ಲಿ ಯೂಟರ್ನ್ ನೋಡ್ದೆ, ಇಲ್ಲಿ ಥ್ರಾಟಲ್ ಓಪನ್ ಮಾಡಿದೆ. ಈ ಜಂಕ್ಷನ್ ಬರೋಷ್ಟರಲ್ಲಿ ಡಿಸೈಡ್ ಮಾಡ್ಬಿಟ್ಟೆ ನಾನು ಲೈಫಲ್ಲಿ ತಗೊಂಡ್ರೆ KTM ಡ್ಯೂಕ್ 200ನೇ ತಗೊಳ್ಳೋದು ಅಂತ. ಈ R15ಗೂ ಡ್ಯೂಕ್ 200ಗೂ ಮಧ್ಯ CBR 250 ಮೇಲೆ ನನಗೆ ಲವ್ ಆಗಿತ್ತು. ಅದೊಂಥರ ಶಾರ್ಟ್ ಟರ್ಮ್ ಲವ್ ಅಂತಾನೆ ಹೇಳ್ಬೋದು. ಮೊಕ್ಕದ ಮೇಲೆ ನಮ್ಮ ಅಪ್ಪ ಹೇಳ್ಬಿಟ್ರು ನಾನು ನಿನ್ಗೆ ಈ ಗಾಡಿ ತಗೊಳೋದಿಲ್ಲ ಅಂತ. CBR ಬಿಡಿ, ನಮ್ಮಪ್ಪ ಹೋಂಡಾ ಸ್ಟನ್ನರ್ ಕೊಡ್ಸಕ್ಕೂ ರೆಡಿ ಇರಲಿಲ್ಲ ನನಗೆ. ನೀನ್ ನೋಡ್ರ ಅಯ್ಯೋ ಪಾಪ ಅನಿಸ್ತಿದೆ. ಇದು ಹಿಣಕಲ್ ಸಿಗ್ನಲ್ ಆಯ್ತಾ. ಫಸ್ಟ್ ಟೈಮ್ ನಾನು ಹೋಂಡಾ CBR ನ ನೋಡಿದ್ದು ಈ ಶೋರೂಮ್ ಅಲ್ಲೇನೆ. ಹೆರಿಟೇಜ್ ಹೋಂಡಾ ಅಂತ ಸುಮಾರು ವರ್ಷದಿಂದ ಇದೆ. ನಮ್ಮಪ್ಪ ಒಂದ್ಸಲ ಹೋಂಡಾ ಆಕ್ಟಿವಾ ಸರ್ವಿಸ್ ಬಿಟ್ಟಿದ್ರು. ನಾನು ನಮ್ಮಪ್ಪ ಇಲ್ಲೇ ವಿಜಯನಗರದಿಂದ ಬಸ್ ಹಿಡ್ಕೊಂಡು ಬಂದಿದ್ವಿ ಗಾಡಿನ ವಾಪಸ್ ತಗೊಂಡು ಹೋಗೋಣ ಅಂತ. ಅವಾಗ ಒಳಗಡೆ ಹೊಸ ಹೋಂಡಾ CBR ನ ಡಿಸ್ಪ್ಲೇಗೆ ಇಟ್ಟಿದ್ರು. ಅಪ್ಪನ್ಗೆ ಅವತ್ತು ಹೇಳಿದ್ದೆ ಈ ಗಾಡಿ ನನಗೆ ಕೊಡ್ಸಿ ಅಂತ. ಯಾವುದೇ ಕಾರಣಕ್ಕೂ ಕೊಡ್ಸಲ್ಲ ಅಂತಿದ್ರು. ಹೋಂಡಾ ಆಕ್ಟಿವಾಗೇನೆ ಒಂದ್ ಟೈಮಲ್ಲಿ 2,000 ರೂಪಾಯಿ ಸರ್ವಿಸ್ ಕಾಸ್ಟ್ ಬಂದ್ಬಿಟ್ಟಿತ್ತು. ಹೋಂಡಾ ಗಾಡಿಗಳು ಇಷ್ಟೊಂದು ಎಕ್ಸ್ಪೆನ್ಸಿವ್ ಅಂತ ನನಗೆ ಗೊತ್ತಿರಲಿಲ್ಲ. ನಿನಗೆ ಲೈಫಲ್ಲಿ ನಾನು ಹೋಂಡಾ ಗಾಡಿ ಕೊಡ್ಸಲ್ಲ ಅಂತ ಮನೆಗೆ ವಾಪಸ್ ಕರ್ಕೊ ಹೋಗ್ಬಿಟ್ಟಿದ್ರು. ಡ್ಯಾಡಿ ನೋಡಿ, ಈ ಜನ್ಮದಲ್ಲಿ ಯಾರನ್ನ ನಾನು ನೋಡಬಾರ್ದು ಅಂತಿದ್ನೋ ಅವನ್ನ ನೋಡ್ಬಿಟ್ಟೆ ಸ್ವಾಮಿ, ನೋಡ್ಬಿಟ್ಟೆ. 12 ವರ್ಷದ ಮುಂಚೆ ಮನೇಲಿ ಈ ಗಾಡಿನ ಕೊಡ್ಸಿ ಅಂತ ಹೇಳಿದಾಗ ನಮ್ಮ ಅಪ್ಪ ಹೇಳಿದ್ದು, ಇದೆಲ್ಲ ದುಡ್ಡಿಟ್ಟಿರೋರು ಮಾಡೋ ಶೋಕಿ, ನಮ್ಗಲ್ಲಪ್ಪ, ಮಿಡಲ್ ಕ್ಲಾಸ್ ಜನಕ್ಕೆ ಆಕ್ಟಿವ್ ಹೋಂಡಾನೇ ಸಾಕು ಅಂತ. ನಿಮಗೆಲ್ಲ ನಾನೊಂದು ಮಾತು ಹೇಳ್ತೀನಿ ಕೇಳಿ. ಜೀವನದಲ್ಲಿ ಏನನ್ನಾದ್ರೂ ಶುರು ಮಾಡ್ಬೇಕು ಅಂದ್ರೆ ಶ್ರೀಮಂತನಾಗೇ ಇರಬೇಕು ಅನ್ನೋಂತ ಯೋಚನೆನ ಬಿಟ್ಟು ನನ್ನ ಜೀವನದಲ್ಲಿ ಶ್ರೀಮಂತ ಆಗಬೇಕು ಅನ್ನೋಂತ ಯೋಚನೆ ಮಾಡಕ್ಕೆ ಶುರು ಮಾಡಿ. ದುಡ್ಡು ಮಾಡ್ಬೇಕು ಅನ್ನೋಂತ ಮೈಂಡ್ ಸೆಟ್ ಗಿಂತ ದುಡ್ಡು ಮಾಡೇ ಮಾಡ್ತೀನಿ ಅನ್ನೋಂತ ಮೈಂಡ್ ಸೆಟ್ ಇರಬೇಕು. ನಾವೆಲ್ಲ ಶ್ರೀಮಂತರಾಗಬೇಕು ಅಂದ್ರೆ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲಿ ದುಡ್ಡೇ ಇರಬೇಕು ಅಂತ ಯೋಚನೆ ಮಾಡ್ತೀವಿ. ಯೋಚನೆ ಮಾಡೋದ್ರಲ್ಲಿ ಶ್ರೀಮಂತಿಕೆ ಇದ್ರೆ ಬ್ಯಾಂಕ್ ಬ್ಯಾಲೆನ್ಸ್ ಅದಾಗದೇ ಜಾಸ್ತಿ ಆಗುತ್ತೆ. ಸಾಧನೆ ಮಾಡಕ್ ಹೊಟ್ಟಿದ್ದೀಯ, ಸಾಧನೆ ಮಾಡು ಬಾ, ಮಾಡೋ ಕೆಲಸನೇ ದೇವ್ರು, ಆರಾಧನೆ ಮಾಡು ಬಾ. ಎಲ್ಲಾದ್ರೂ ಗರಾಜ್ ನೋಡಿದ್ಯಾ? ಚೆನ್ನಾಗಿದೆ, ಒಂಥರ ಡಿಫ್ರೆಂಟ್ ಆಗಿ ಚಿಲ್ ಮಾಡ್ಬೋದು. ನೀವೆಲ್ಲ ರೆಂಟೆಡ್ ಗಾಡಿ ತಗೊಂತೀರಿ ಅಂಡ್ ನಿಮ್ಮ ಹೆಸರಿಲ್ಲ ಅಂತಂದು. ಅವನು ನನ್ನ ಹೆಸರಲ್ಲಿ ಗಾಡಿ ಇಲ್ಲ ಅಂತ ಹಾಕಿದಾನ, ಅವ್ರ ನನ್ನ ಹೆಸರೇ ಗೊತ್ತಿಲ್ಲ ಬ್ರೋ. ಎಲ್ಲ ಗಾಡಿಗಳು ಇವ್ರ ಹೆಸರದಾಗ ಅದಾವ, ಬಟ್ ಇವ್ರ ಒರಿಜಿನಲ್ ಹೆಸರು ಏನದ ಗೊತ್ತಿಲ್ಲ. 1000 ಜನ 1000 ಮಾತಾಡ್ಲಿ, ಏಯ್ ತೂ ಅಂತ ಹೇಳ್ಕೊಂಡು ಮುಂದೆ ಹೋಯ್ತಿರುವಂತ.